ಬನ್ನಿ ಬನ್ನಿ, ಏನ್ ಕೆಲಸ ಮಾಡ್ತೀರಿ ಎಲ್ಲವಾ? ಸುಮಿತ್ರಾ ಅಂತ. ಏನ್ ಕೆಲಸ ಮಾಡ್ತಿದ್ರಿ ಈಗ? ನಮ್ದು. ಅಲ್ಲ ಈಗ ಏನ್ ಮಾಡ್ತಿದ್ರಿ? ಕಳೆ ಕೀಳ್ತಾ ಇದೀವಿ, ಮಟಕ ಎಲ್ಲ ಎತ್ತಾಕ್ತಿದ್ರಿ. ಅವನ ಯಾರ ರೈತರು ಎಲ್ಲ ಇವರೆಲ್ಲ ಇದು ಅಂತ ಹೇಳ್ತಾನಲ್ಲ, ಇದೆಲ್ಲ ಏನ್ ಕಂಪ್ಯೂಟರ್ ಬೆಳೆದ್ಬಿಟ್ಟೈತಾ? ಕಂಪ್ಯೂಟರ್ ಬೆಳೆದ್ಬಿಟ್ಟೈತಾ? ನಾವು ಕಂಪ್ಯೂಟರ್ ಇದು ಕಷ್ಟಪಟ್ಟು ನಾವು ಬೆಳೆದಿ ಕಲ್ಲು ಮಣ್ಣು ನೋಡ್ದೆ ಜೀವನ ಮಾಡ್ತಾ ಇದೀವಿ. ನಾವು ರೈತರು ತಾನೇ, ನಾವು ರೈತರು, ನಾವು ಚೆನ್ನಾಗಿರೋರ್ನ ಯಾಕೆ ಈ ತರ ಹಾಳು ಮಾಡ್ತಾವ್ರಲ್ಲ ಇವರು? ಡಿ.ಕೆ. ಶಿವಕುಮಾರ್ ಆಗ್ಬೋದು, ಇನ್ನೊಂದೇ ಆಗ್ಬೋದು, ಅವ್ರಿಗೇನ್ ಮಾನವತೆನೇ ಇಲ್ವೇ? ಇಂತ ಭೂಮಿ ಕೊಂಡೆಲ್ಲ ಇವ್ರು ಅಕ್ವೈರ್ ಮಾಡ್ಕೊಂಡ್ಬಿಟ್ರೆ ನಾವೇನ್ ತಿನ್ನೋಣ ಹೊಟ್ಟೆಗೆ? ಮಣ್ಣು. ನೀವೆಲ್ಲ ರೈತರೆಲ್ಲ ಒಂದ್ ಕೆಲಸ ಮಾಡ್ಬೇಕು, ಒಂದ್ 5 ವರ್ಷ ಏನು ಬೆಳಿಬಾರ್ದು, ಬರೀ ನಿಮಗ್ ಮಾತ್ರ ನೀವು ಬೆಳ್ಕೊಂಡಿರ್ಬೇಕು. ಆಗ ಇಡೀ ಐಟಿ ಬಿಟಿ ಕೋಟಿ ಎಲ್ಲ ಮಣ್ಣು ತಿನ್ಬೇಕು. ಈಗ ಇಷ್ಟ ಆಳ್ನೆಲ್ಲ ಕರ್ಕ ಬಂದಿ ಕೆಲಸ ಮಾಡ್ತಾ ಇರ್ತೀವಿ, ಕೂಲಿ ಕೊಡ್ತೀವಿ 250 ರೂಪಾಯಿ 300 ರೂಪಾಯಿ ಹೆಣ್ಣಾಳಿಗೆ, ಗಂಡಾಳಿಗೆ 500 ರೂಪಾಯಿ ಕೂಲಿ ಕೊಡ್ತೀವಿ. ಅವ್ರು ಅದರಿಂದ ಜೀವನ ಮಾಡ್ತಾ ಇರ್ತಾರೆ. ಇವಾಗ ಇದನ್ನೆಲ್ಲ ಇದ್ ಮಾಡ್ತಾನಲ್ಲ, ನಾವ್ ರೈತರಲ್ಲ ಅಂತ ಅವ್ನ ಯಾರೋ ಹೇಳ್ತಾನಲ್ಲ, ನಾವ್ ರೈತರಲ್ಲ ಇದೆಲ್ಲ ಇನ್ನು ಕಂಪ್ಯೂಟರ್ ಬೆಳೆದ್ಬಿಟ್ರ? ನಾವ್ ತಿನ್ನ ಅನ್ನನೇ, ನಾವ್ ಬೆಳೆಯ ಅನ್ನನೇ ತಾನೇ ಅವ್ನ ರೈತ ತಿನ್ನೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಬೆಳೆದ್ಬಿಟ್ಟದೆ. ಇದೆಲ್ಲ ನಾವು ಕಷ್ಟಪಟ್ಟು ಸಾಕಿರೋದ್ ಕಲ್ವೇ ನೋಡ್ರಿ. ಎಲ್ಲ ಗ್ರಿಪ್ ಮಾಡ್ತಿದೀವಿ. ನಮ್ಗೊಂದ್ 4 ಎಕರೆ ಐತಿ. 4 ಎಕರೆ 40 ಕೋಟಿ, 4 ಕೋಟಿ ನಮ್ಗ್ 4 ಕೋಟಿ ಅಲ್ಲ, ಅವ್ನ 15 ಕೋಟಿ ಕೊಟ್ರು ಬೇಡ, ನಮ್ಗೆ ಅಕ್ವೈರ್ ಬೇಡ ಅಂತಾನೆ ನಾವ್ ಹೇಳ್ತಾ ಇರೋದು. ನಾವೇನ್ ಆ ಯಪ್ಪನ್ ಮಾಡು ಅಂದಿಲ್ಲ, ಆ ಯಪ್ಪನ್ 2,00,000 ಹಾಕ್ರು ಅಂತಾನು ಕೇಳಲಿಲ್ಲ. ಅವ್ನು ಬಿಟ್ಟಿ ಅಕ್ಕಿನೂ ಬೇಕಾಗಿಲ್ಲ ನಮ್ಗೆ, ಫ್ರೀ ಬಸ್ಸು ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು ಅಕ್ವೈರ್ ನಿಲ್ಸ್ಕೊಡ್ಬೇಕು. ರೈತರು ಯಾವತ್ತೂ ರೈತರಾಗಿದ್ರೆ ನಾವ್ ರೈತರೇನೇನೆ, ನಮ್ಗೆ ಬಿಡ್ಬೇಕ ಯಪ್ಪ ಅದನ್ನ ಅಕ್ವೈರ್ ಆಗೋದ. ಅದೊಂದ್ ಹೇಳ್ತೀನಿ ಆ ಯಪ್ಪನ್ಗೆ, ನೋಡ್ರಿ ನಮ್ ರೈತರನ್ನ ಅನ್ಯಾಯ ಮಾಡಕ್ ಅವರು ತಡಿಬೇಕು, ಕೇಳ್ಕೊತಾ ಇದೀವಿ. ನಾವ್ ಅಕ್ವೈರ್ ಬೇಡ. ನಿಮ್ಮ ಹೆಸರು? ನಾಗಮ್ಮ. ಸುಸ್ತಾಗ್ಬಿಡಿ ಆತೆಗೆ ಮೊಟ್ಟೆ ಒತ್ತು 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 ಹುಷಾರಿಲ್ದೆ ಹೋದ್ರೆ ಯಾಕೆ ಕೆಲ್ಸಕ್ಕೆ ಬಂದಿರಿ? ಮಾಡ್ಕೊಂಡು ಹೊಟ್ಟೆ ಪಡ್ಬೇಕಲ್ಲ. ಹೊಟ್ಟೆ ಪಾಡು ಮೊಟ್ಟೆ ಒತ್ತಿ ಕಳೆ ಕಿತ್ತು ಹುಷಾರಿಲ್ಲ ಮನೇಲಿ ಮನ್ಕೋಬೇಕು. ಮನಿ ಕಬಿಟ್ರೆ ತಂದಾಕವ್ರು ಯಾರು? ಕಿತ್ಕ ಹೊಂಟೋಗ್ಬಿಟ್ರೆ ಭೂಮಿಯ ಕಿತ್ಕೊಂಡು ಹೋಗ್ಬಿಟ್ರಿ ಏನ್ ತಳ್ಕೊಂಡ. ನಿಮ್ಗೆ ಎಷ್ಟು ಎಕರೆ ಇದ್ದು? ನಮ್ದೆಲ್ಲ 1 ಎಕರೆ 15 ಕುಂಟೆ. 1 ಎಕರೆ 10 ಕುಂಟೆ. 15 ಕುಂಟೆ. 1 ಎಕರೆ 15 ಕುಂಟೆ ಅಷ್ಟೇ. 1 ಎಕರೆ 15 ಕುಂಟೆ ಅಂದ್ರೆ 3 ಕೋಟಿ. ಅಯ್ಯೋ ನಮ್ಗೆ ಯಾವ 3 ಕೋಟಿನೂ ಬೇಡ, ಜಮೀನು ನೋಡ್ಕೊಳ್ಳಿ. ಅದು ಕೋಟಿ ಕಚೇರಿ ಆಡಿ ಉಳಿಸ್ಕೊಂಡಿದ್ದೀನಿ. ನೀವ್ ನಿಮ್ಮನ್ ಚೆನ್ನಾಗಿ ನೋಡ್ಕೊಂಡ್ರೆ ನೀವೇ ಸರ್ಕಾರಕ್ಕೆ 1 3 ಕೋಟಿ ಕೊಟ್ಬಿಡ್ತೀರಾ ಬೇಕಾದ್ರೆ? ನನ್ಗೆ ಅದನ್ನು 20 ವರ್ಷ 25 ವರ್ಷ ಕೇಸ್ ಆಡಿ ಅದಿಷ್ಟಾಗ್ಲ ಉಳಿಸಿದೀನಿ. ಅದನ್ನ ಕಳ್ಕೊಳಕ್ ಇದಿಲ್ಲ. ಅದು ಒಂದು 20 ವರ್ಷ ಕೇಸ್ ಇತ್ತ? ಏನ್ ಕೇಸು? ಯಾರೋ ಹಿಂಗೆ ಇರ್ತಾರಲ್ಲ ಗೋಜು ಕರ್ಮ. ಏನ್ ಮಾಡೋಣ? ಮಾಡಿದ್ರು ಆಯ್ತು ಬಿಡಿ, ಏನು ನಡೀತಾ ಇದೆ. ಕಷ್ಟಪಟ್ಟು ಉಳಿಸ್ಕೊಂಡಿದೀವಿ, ಅದು ಕಳ್ಕೊಳಕ್ ಸಿದ್ಧ ಇಲ್ಲ. ನಮ್ಗೆ ಜಮೀನ್ ಬೇಕು. ಆಯ್ತು ಬಾರವಾ, ಇದ್ಯಾಕ ಇವತ್ತ ನಾಳೆ ಹೋಗಂಗಿದೆ? ಇಲ್ಲಿ ಬಂದು ನಿಂತ್ಕೊಂಡು ಮೊಟ್ಟೆ ಒತ್ತೆ ಮೊಟ್ಟೆಯ. ಏನ್ ನಿಮ್ಮ ಹೆಸರು? ನರಸಮ್ಮ. ಹಿಂಗೆ ಖುಷಿಯಾಗಿರ್ಬೇಕು. ಮತ್ತೆ ಚೆನ್ನಾಗಿ ಊಟ. BP ಶುಗರ್ ಏನಾರ ಐತಾ? BP ಅದೇ. ಈಗ BP ಇನ್ನು ಜಾಸ್ತಿ ಮಾಡಕ್ ಬಂದ್ಬಿಟ್ಟವ್ರೆ. ಸಾಕಿನ ಸಲ್ವಿ ನೀರಾವರಿ ಮಾಡಿ ಒಳ್ಳೆ ಮಲ್ನಾಡಿದ್ದಂಗದಪ್ಪ. ಏನು ಇಲ್ಲ ಅಂತ ಅವ್ರು ಗೋರೆ ಕೊಳಕ್ ಬಂದ್ಬಿಟ್ರು ಬಿಟ್ಬಿಡ್ತೀವಾ? ಆಗೋದಿಲ್ಲ ಕಣ್ತಗಳಿ. ಅವ್ರ ಹೆಂಡ್ರ ಮಕ್ಳು ಚೆನ್ನಾಗಿರ್ಲಿ, ನಾವಿಲ್ಲಿ ಲಕ್ಷ್ಮಂತ ಇದೆಲ್ಲ ಎಬ್ಬರ್ಸಿರೋರು. ಇವತ್ ಕೊಟ್ಬಿಟ್ಟು ಎಲ್ಗ ಹೋಗೋಣ? ಇದು ಹಂಗೆ ಬೆಳೆದ್ ಬಿಡ್ತಾ ನೋಡಿ, ಹಂಗೆ ಬೆಳೆದ್ ಬಿಡ್ತಾ. ಇದೇನ್ ಬರಡ್ ಭೂಮಿನ? ನೀವೆಲ್ಲ ರೈತರು ತಾನೆ? ಎಲ್ಲ ನಿಮ್ಗೆ ಎಷ್ಟು ಎಕರೆ ಇದು? ನಮ್ಗೊಂದ್ 2.5 ಎಕರೆ ಇದೆ. 2.5 ಎಕರೆ ಕೊಟ್ಬಿಡಿ ಹೋಗಿ. ಅವ್ರಕೊಂದ್ ಜೀವ ಬಿಟ್ಬಿಟ್ಟೆ 5 ಕೋಟಿ 5 10 ಈಗ ಬೇಕು ಅಂದ್ರೆ 10 ಕೋಟಿ 10 ಕೋಟಿಗಲ್ಲ 20 50 ಬೇಡ 100 ಬೇಡ ಹೋಗತ್ತೆ. ಬೇಡ ಆಗಲ್ಲ ಅಷ್ಟೇ. ಏನ್ ನಿಮ್ಮ ಹೆಸರು? ಮಂಜುಳಮ್ಮ. ಏನ್ ಕೆಲಸ ಮಾಡ್ತಿದ್ರಿ ಇಲ್ಲಿ? ವ್ಯವಸಾಯನೇ. ಅಲ್ಲ ಈಗೇನ್ ಮಾಡ್ತಿದ್ರಿ? ಈಗ ಗರಿ ಎತ್ತಾಗ್ತಾ ಇದ್ದೋ. ಗರಿ ಎತ್ತದು. ಹಿಂಗೆ ತಂಪಾಗದ ತಾಳಿ. ಇನ್ನೇನ್ ಕೆಲಸ ಮಾಡಕ್ ಬಿಸ್ಲೇನಿಲ್ಲ ನಿಮ್ಗೆ? ಯಾಕೆ ಹೇಳಿ ಇಲ್ಲಿ ತಂಪಾಗಿದ್ದು? ಇದೇನ್ ಬರಡ್ ಭೂಮಿ ಅಲ್ಲ ಸೋಮೆ, ನೀರದೇ. ಇಲ್ಲಿ ಯಾರು 10-15 ಜನನು ವ್ಯವಸಾಯ ಮಾಡಲ್ಲ ಅಂತ ಇದು ವ್ಯವಸಾಯ ಮಾಡ್ದಿರಾ ಬಂದಿದ್ಯಾ? ಅದಕ್ಕೆ ನಾವು ರಿಪಬ್ಲಿಕ್ ಕನ್ನಡ ನೋಡಮ್ಮ, ಅದ್ ಏನ್ ಬರಡ್ ಭೂಮಿ ಇದು ನೋಡಮ್ಮ ಅಂತ ಬಂದು. ಮತ್ತೆ ಇಲ್ಲಿ ಈ ಪಂಚಾಯತಿಯಲ್ಲಿ 6 ಲಕ್ಷ ಲೀಟರ್ ಹಾಲು ಹಾಕ್ತಾವ್ರಲ್ಲ, ಅದೆಲ್ಲಿಂದ ಬರ್ತಾ ಇದೆ? ವ್ಯವಸಾಯ ಮಾಡಿದ ಹೈನುಗಾರಿಕೆ ಮಾಡ್ದಿರಾ ಬರ್ತಾ ಇದೆಯಾ? ಒಳ್ಳೆ ಮಲ್ನಾಡಿದಂಗದಲ್ಲ ಇದು. ಯಾವ್ದೋ ಶಿವಮೊಗ್ಗ ಚಿಕ್ಕಮಂಗ್ಳೂರು ನೋಡ್ದಂಗ ಆಯ್ತದ ನನಗೆ. ವ್ಯವಸಾಯ ಮಾಡಿದ್ರೆ ಮರ ಎಲ್ಲ ಹಂಗೆ ಇದ್ದಿದ್ಯಾ ಸರ್? ಎಲ್ಲ ವ್ಯವಸಾಯ ಮಾಡೇ ತಾನೆ. ಮತ್ತೆ ಭೂಮಿನೇ ಇದು ಯೋಗ್ಯ ಇಲ್ಲ, ಇದು ರೈತರೇ ಅಲ್ಲ, ನೀರಾವರಿನೇ ಇಲ್ಲ. ಬಂದಿದ್ದೀರಲ್ಲ ನೋಡಿ, ನೀವು ಟಿವಿ ನೀವ್ ಹೇಳ್ಬೇಕೀಗ. ನಾವು ಬಂದಿವಿ, ನೀವ್ ಇಲ್ಲೇ ಇರೋರು. ಹೇಳಿ, ಇಲ್ಲಿ ಎಷ್ಟು ರೇಷ್ಮೆ ಬೆಳೀತಾ ಇದಾರೆ ಅಂತ ಗೊತ್ತಾ? ಎಷ್ಟು ರೇಷ್ಮೆ, ಎಷ್ಟು ಇವರು ರೇಷ್ಮೆ ಸೀರೆ ಬೇಕು, ಎಲ್ಲ ಬೇಕು, ರೇಷ್ಮೆ ಬಟ್ಟೆನೇ ಬೇಕು ಅವ್ರಿಗೆ. ಇಲ್ಲಿ ಎಷ್ಟು ರೇಷ್ಮೆ ಬೆಳೀತಾ ಇದಾರೆ ಅಂತ ಅವ್ರಿಗೆ ಗೊತ್ತಿದ್ಯಾ? ಯಾರು ಹೇಳಿದಾರೆ 10 ಜನ ವ್ಯವಸಾಯ ಮಾಡ್ತಾವ್ರೆ ಇಲ್ಲಿ, ಮಿಕ್ತವ್ರು ಯಾರು ವ್ಯವಸಾಯನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾವ್ರೆ. ನಿಮ್ದು ಎಷ್ಟು ಲೀಟರ್ ಕೊಡ್ತದೆ? ನಮ್ ದಿನಕ್ಕೆ 12 ಲೀಟರ್ ಹಾಲು ಕೊಡುತ್ತೆ. 12 ಲೀಟರ್ ಹಾಲು ಕೊಡ್ತದ? ಬೆಳಗ್ಗೆ 12 ಅದಂಗೆ ಬರಡು ಭೂಮಿಲಿ ಹಾಲು ಬಂದ್ಬಿಡ್ತು. ಬರಡು ಭೂಮಿ ಅಲ್ಲ ಸರ್, ನಾವು 2000 ಅಡಿಕೆ ಸಸಿ ಕಟ್ಟಿದೀವಿ. 2000 ಅಡಿಕೆ ಸಸಿ, 350 ತೆಂಗಿನ ಮರ. ಒಣಗೋಗ
ಒಣಗೋಯ್ತಾ? ಯಾಕೆ ಒಣಗೋಗೈತೆ? ಇಲ್ಲೇ ನೋಡಿ ನಮ್ದೇ ಫಸ್ಲಿದು. ನಿಮ್ದೇ ಫಸ್ಲ? ಹೌದು. ನೀವೇ ಓನರ? ನಾವೇ ಓನರ್. ಓ ಮತ್ ಎಲ್ಲಿಂದ ಬಂತು ಇದು? ಎಲ್ಲಿಂದ ಬಂತ? ಡಿ ಕೆ ಶಿವಕುಮಾರ್ ಅಲ್ಲಿ ಎಸಿ ರೂಮಿಯಲ್ಲಿ ಬೆಳೆಸಿದ್ನಲ್ಲ ಅದ್ ಬಂದೈತೆ. ಅವನು ಒಬ್ಬ ರೈತರ ಮಗರಾಗಿ ಈ ತರ ಹೇಳಿಕೆ ಕೊಡ್ಬೋದಾ? 4 ಜನ ರೈತರು ಅಲ್ಲಿ ಕುತ್ಕೊಳ್ಳಲ್ಲ ಸರ್ಕಲ್ ಅಲ್ಲಿ ಅಂತ ಹೇಳ್ತಾರಲ್ವಾ, ನಾವ್ 1,000 ಜನ ಕೂತಿದ್ವಿ ಮೊನ್ನೆ ಭಾನುವಾರ. ನೀವು ತೋಟ ಕ್ಲೀನ್ ಮಾಡಕ್ ಬಂದಿದ್ದೀರಿ, ನಿಮ್ಮನ್ನೇ ಕ್ಲೀನ್ ಮಾಡಕ್ ಯಾರೋ ಹೊರಟವ್ರೆ? ಅವ್ರು ಕ್ಲೀನ್ ಮಾಡಕ್ ಬಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್. ನಮ್ಮನ್ನ ಕ್ಲೀನ್ ಮಾಡಕ್ಕೆ ಅವ್ರನ್ನೇ ಕ್ಲೀನ್ ಮಾಡ್ಬಿಡ್ತೀವಿ ನಾವು. ಅವ್ರನ್ನೇ ಕ್ಲೀನ್ ಮಾಡ್ಬಿಡ್ತೀರಾ? ನಾವ್ ಓಟ್ ಹಾಕಿರಲ್ವಾ ಸರ್ ಅವ್ರು ಬರೋದು. ನಾವ್ ಓಟ್ ಹಾಕ್ಲಿಲ್ಲ ಅಂದ್ರೆ ಅವ್ರು ಹೆಂಗ್ ಕ್ಲೀನ್ ಆಯ್ತಾರ ಸರ್? ನಿಮ್ ಹೆಸರೇನು? ಭಾಗ್ಯಮ್ಮ ಅಂತ. ನೆಕ್ಸ್ಟ್ ಟೈಮ್ ಅವ್ರನ್ನೇ ಕ್ಲೀನ್ ಮಾಡ್ಬಿಡ್ತೀರ ಹಂಗಾರೆ? ನಾವ್ ಓಟ್ ಹಾಕ್ತಾರ ಅವ್ರೇ ಕ್ಲೀನ್ ತಾನೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಕಣಪ್ಪ, ನಾವ್ ಮಾತಾಡಕ್ಕಿಲ್ಲ. ಯಾವ್ದೇ ಕಾರಣಕ್ಕೂ ಸರ್ ನಾವು ಭೂಮಿ ಬಿಟ್ಕೊಡಲ್ಲ. ನಾವು ಭೂಮಿಯಿಂದ ಬದುಕ್ತಾ ಇದೀವಿ. 2,000 ಅವ್ರಾಗ ಅವ್ರು ಹಾಕೋತಾರ ಸರ್. ನಮ್ ಅಕೌಂಟ್ ತಗೊಂಡೋಗ ಅವ್ರು ಕೊಟ್ಟಿದ್ದೇವೆ ಸರ್. ಈಗಲೂ ಅವ್ರಾಗ ಅವರೇ ಕಿತ್ಕೋತಾರೆ? ಕಿತ್ಕೊಳ್ಳಿ, ಭೂಮಿ ನಮ್ದು ಸರ್. 2,000 ಹಾಕೋದು ಅವ್ರದ್ದು ಅಂತ ಹಾಕಿದ್ರೆ ಭೂಮಿ ನಮ್ದು. ಕಿತ್ಕೊಳ್ಳಿ ಅಂತ ಹೇಳಕ್ ನಮ್ಮ ಮಾವ ಕೊಟ್ಟಿರೋದು. ಅವ್ರು 2,000 ಅವ್ರು ಕಿತ್ಕೊಳ್ಳಿ, ನಮ್ಗೆ ಬೇಡ. ಭೂಮಿ ನಮ್ಮ ಮಾವ ಕೊಟ್ಟಿರೋದು ನಮ್ದು. ನಾವು ಸ್ವಯರ್ಜಿತವಾಗಿ ನಮಗ್ ಬಂದಿರೋಂತ ಭೂಮಿ. ನಾವು ನಮ್ಮ ಮಕ್ಕಳು ಸಾಕ್ತಿವಿ ಮರಿ. ಈಗ 20 ವರ್ಷ ಆಯ್ತು ನಮ್ಮ ಯಜಮಾನ ಇರೋಗಿ. ನಾನು ಭೂಮಿಲೇ ದುಡ್ದಿ ನನ್ನ ಮಗಳನ್ನ ಇಂಜಿನಿಯರ್ ಮಾಡಿಸಿದೀನಿ. 2 ಮಕ್ಳಿಗೆ ಮದ್ವೆ ಮಾಡಿದೀನಿ. ಭೂಮಿಲೇ ದುಡ್ದು ಮಗಳನ್ನ ಇಂಜಿನಿಯರ್ ಮಾಡ್ಸವ್ರೆ. 2 ಮಕ್ಳಿಗೆ ಮದ್ವೆ ಮಾಡಿದೀನಿ. 2 ಮಕ್ಳಿಗೆ ಮದುವೆ ಮಾಡವ್ರೆ. ಇವತ್ತು ನೀರಾವರಿ ಮಾಡಿ ತೆಂಗ್ ಕಟ್ಟಿಸಿ ಇದು ರೇಷ್ಮೆ ಬೆಳ್ದಿ ರೇಷ್ಮೆ ಬೆಳೆದು ಎಷ್ಟು ಎಕರೆ ಐತೆ? ನಮ್ದು 2.5 ಎಕರೆ ಇದೆ. 2.5 ಎಕರೆ 5 ಕೋಟಿ ಬೇಡ ಸರ್ ನಮ್ಗೆ. ಭೂಮಿನೇ ಸಾಕು ಸರ್ ನಮ್ಗೆ. 10 ಕೋಟಿ ಭೂಮಿ 1 ಕುಂಟೆ ಕಳಿದೆ ಇಷ್ಟೆಲ್ಲ ಮಾಡಿದೀವಿ ಅಂದ್ರೆ ಭೂಮಿ ಬೇಕಾ ದುಡ್ಡು ಬೇಕಾ ಸರ್? ನಿಮಗೆ ಬಿಟ್ಟಿದ್ದು ಭೂಮಿ ಬೇಕಾ? ಭೂಮಿ ಬೇಕು. ಭೂಮಿ ಬೇಕು. ಅದಕ್ಕೋಸ್ಕರ ನಾವು ಶ್ರಮ ಬೀಳ್ತೀವಿ. ಡಿ ಕೆ ಶಿವಕುಮಾರ್ ಅವರೇ, ನಾವ್ ಯಾಕೆ ಇವತ್ತು ರಿಪಬ್ಲಿಕ್ ಕನ್ನಡ ಇಲ್ಲಿಗೆ ಬಂತು ಅಂತಂದ್ರೆ, ಏನಾಗಿದೆ ಇದು ನೋಡಿ, ಹಚ್ಚ ಹಸಿರಾಗಿದೆ ಇದು. ಓಕೆ, ಇದು ಬರಡು ಭೂಮಿನ, ಬರಡು ಭೂಮಿ ಇದೆಲ್ಲದೂ ಲೆಕ್ಕಕ್ಕೆ ಬರುತ್ತಾನೆ. ಅವ್ರು ಅಕ್ವೈರ್ ಮಾಡ್ಕೊಂಡು ಕೇಳ್ಕೊಂಡ್ರೆ ಇದೆಲ್ಲದಕ್ಕೂ ಲೆಕ್ಕಕ್ಕೆ ಬರುತ್ತಾನೆ. ಇದು ಸೇರತಾನೆ, ಇದು ಈ ಜಾಗನೂ ಸೇರಿತಾನೆ. ನೋಡಿ ಹಚ್ಚ ಹಸಿರಾಗಿದೆ. ಈ ಅಡಿಕೆ ಮರನ ನೀವು ನೋಡ್ತಾ ಇದ್ರೆ ಇದ್ರಲ್ಲಿ ಏನಾದ್ರು ಒಣಗೋಗಿದ್ಯಾ? ಹಸಿರಾಗಿದೆ. ಇನ್ನೇನ್ ನಮ್ಮನ್ನು ಮಾಡೋದಿನ್ ಬೇಡ, ನಮ್ ಜಮೀನ್ ನಮ್ಗಿರ್ಲಿ, ನಾವು ಗೈಕೊಂಡ್ ತಿಂತಾ ಇದೀವಿ. ಸರೋಜಮ್ಮ. ಸರೋಜಮ್ಮ, ಈಗ ಬಿಡಿ, ನಮ್ಗೆ ಅವ್ನೇನು ದುಡ್ಡು ಕೊಡೋದು ಬೇಡ, ಏನು ಬೇಡ. ನಮ್ ಜಮೀನ ನಾವು ಗೈಕೊಂಡ್ತಾ ಇದೀವಿ. ನಾವು ಈಗ 22 ವರ್ಷ ಆಯ್ತು ನಮ್ಮ ಯಜಮಾನ ತಿರೋಗಿ. ಹಸು ಕಟ್ಕೊಂಡಿದೀವಿ, ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ನಾವು ಒಬ್ಬ ಮಗಳಿಗೆ ಮದುವೆ ಮಾಡಿದೀವಿ. ನಮ್ಗೆ ಅವ್ನೇನು ಕೊಡೋದು ಬೇಡ. ಅವ್ನ್ ಪಾಡ್ಗಾನಿರ್ಲಿ, ನಮ್ ಪಾಡಿಗೆ ನಾವು ಗೈಕೊಂತೀವಿ. ಅವನು ಬಂದು ಅಭಿವೃದ್ಧಿ ಮಾಡ್ತೀನಿ ಅಂತವನಲ್ಲ. ಆಗ್ಲೇ ಎಲ್ಲ ಗೋಮಳ ಪಾಮಳ ಎಲ್ಲ ನುಂಗಿ ನೀರ್ ಕುಟ್ಕೊಂಡವ್ರಿ. ಇಲ್ಲ ಡಿಕೆನೆ ತಿನ್ಕೊಂಡ್ರ, ಕುಮಾರಸ್ವಾಮಿನೇ ತಿನ್ಕೊಂಡ್ರು, ಇಲ್ಲ ಇವನು ಯಶವಂತ ನಾರಾಯಣೇ ತಿನ್ಕೊಂಡ. ಅವನು ಅದ್ರ ನಮಗ್ ಗೊತ್ತಿಲ್ಲ. ನಮ್ಮ ಎಮ್ ಎಲ್ ಎ ಪತ್ತ ಹೇಳ್ದಂಗ ಆಗೋದ. ನಮ್ಮ ಎಮ್ ಎಲ್ ಎ ಪತ್ತ ಹೇಳ್ದಂಗ ಆಗೋದ. ಅವ್ನ್ ಬರಕ್ ಮಕಾನು ಇಲ್ಲ ಇಲ್ಲಿ. ಯಾಕೆಂದ್ರ ಅವ್ನ್ ಗೆಲ್ಸ್ಬಿಟ್ಟು ಕಲ್ಸದ್ ನಿಮ್ದು ಮಾಗಡಿ ಕ್ಷೇತ್ರಕ್ಕೆ ಸೇರ್ತದೆ. ಮಾಗಡಿ ಕ್ಷೇತ್ರಕ್ಕೆ ಸೇರ್ತಿರೋದು. ಇಂತ ಮರಗಳನ್ನೆಲ್ಲ ಉಳಿಸ್ಬಿಟ್ಟು ಮಕ್ಳನ್ನ ಸಾಕ್ತಂಗ್ ಸಾಕಿದೀವಿ ನಾವು ಸಹ. ಇಲ್ಲಿ ಇವ್ನ್ ಬಂದಿ ಅಭಿವೃದ್ಧಿ ಮಾಡ್ತೀನಿ ಅಂತ ಬಿಲ್ಡಿಂಗು ಅಂತದಿಂತೆ ನಮ್ಗೆ ಏನು ಬೇಡ. ನಮ್ಗೆ ಅಕ್ವೈರ್ ಬೇಕಾಗಿಲ್ಲ. ನಮ್ಗ್ ಭೂಮಿ ಉಳಿಸ್ಕೊಡ್ಲಿ. ನಮ್ಗೆ ಹಸಿರು ಪ್ರದೇಶ ಮಾತಾಡಿಲ್ಲ. ನಮ್ ಭೂಮಿ ನಮ್ಗೆ ಉಳಿಸ್ಕೊಡ್ಲಿ. ನಾವ್ ವ್ಯವಸಾಯ ಮಾಡ್ಕೊಂಡಿರ್ತೀವಿ. ಏನು ಮಾಡೋದ್ ಬೇಡ. ರೇಷ್ಮೆ ಬೆಳ್ಕೊತೀವಿ. ನಮ್ ಜೀವನ ನಾವ್ ಮಾಡ್ತೀವಿ. ಅದ್ ಹೆಂಗ್ ಮಾಡ್ತಾರ? ಅಕ್ವೈರ್ ನಮ್ ಇದಿಲ್ದಿರ, ನಮ್ ಸೈನ್ ಇಲ್ದಿರ ಅವ್ರು ಯಾಕೆ ಮಾಡ್ಬಿಡ್ತಾರೆ? ನಾವ್ ಅವತ್ತಿಂದ ಹೆಂಗ್ ಮಾಡ್ತಾ ಇದೀವಿ, ನನ್ ಮತ್ತೆ ನಾವ ಸಂಪಾದನೆ ಮಾಡಿರೋ ನಾವ್ ಇವಾಗ ಅದನ್ನೇ ನಡ್ಸ್ಕೊಯ್ತೀವಿ. ಯಾಕೆ ಮಾಡ್ತಾರ ಅವ್ರು? ಕೇಳ್ರಿ ಮತ್ತೆ ಡಿ ಕೆ ಶಿವಕುಮಾರ್ನ. ಹೋಗಿದ್ವಲ್ಲ, ರೈತರೇ ಅಲ್ವಂತಲ್ಲ? ಯಾರು ಹೇಳ್ದಾರು? ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಕರ್ಕ ಬರ್ಲಿ ಅವ್ರನ್ನ, ಬರ್ಲಿ, ರೈತರೆಲ್ಲ ನೋಡ್ಲಿ. 2 ಕೋಟಿ ಕೊಡ್ತೀವಿ ಎಂದಿದ್ದಾರೆ. ಅದೇನು ಒಂದ್ಸಾರಿ ಕೊಡಲ್ಲ. ಪಕ್ಕದಲ್ಲಿ ಬಿಡ್ದಿಲ್ ಹೋಗಿ ಒಂದ್ ಸೈಟ್ ಎಷ್ಟು ಅಂತ ಗೊತ್ತಾ? ಈಗ ನೀವೆಲ್ಲ ರೈತರಯಾ? ನಾವೆಲ್ಲ ರೈತರಯಾ? 1 2 3 4 5 6 ಅಕ್ಕ 7 ಒಟ್ಟು 7 ಜನ ರೈತರು ಇಲ್ಲೇ ಅವ್ರೆ. ಮತ್ತ ಅವ್ರು ಹೇಳಿದ 5 ಜನ ಇಲ್ಲಿ 5 ಜನ 10 ಜನ ವ್ಯವಸಾಯ ಮಾಡೋದು ಅಂತ ಹೇಳಿದ್ದಾರೆ. ಅಲ್ಲ, ನಮ್ಮ ಯಜಮಾನ ಸುತ್ತೋದ್ರು. 9 ವರ್ಷದಲ್ಲಿ ನನ್ನ ಮಗ ಸುತ್ತೋದ. ನಾವ್ ಜೀವನ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಹೇಳವ. ಈಗ ಭೂಮಿ ಕಿತ್ಕೋಬೇಕು ಅಂದ್ರೆ ಹೆಂಗ್ ಕೊಡಕಾಯ್ತದೆ? ಕಣ್ಣಲ್ಲಿ ನೀರು ಬರ್ತದೆ, ಏನು ಮಾಡಂಗಿಲ್ಲ. ಅಲ್ಲ, ಗಂಡನ್ ತಿನ್ಕೊಂಡು ಮಗನ್ ತಿನ್ಕೊಂಡು ಅದನ್ನ ಕಳ್ಕೊಂಡ್ರೆ ಎಲ್ಲಿಗೆ ಹೋಗ್ಬೇಕು? ನಾವು ಟ್ಯಾಕ್ಟ್ರಿ ಕುರಿ ಬಿಡಕಾಯ್ತದ? ಇಲ್ಲ ಕುರಿಗೆ ಹೋಗೋಣ? ತಂದಾಕೋರು ಯಾರನ್ನ ಇದ್ದಾರ? ಹೆಂಗ ಯಾಕೆ ಹಿಂಗ್ ಕಷ್ಟ ಕೊಡ್ತಾರೆ ನಮ್ಗೆ? ನಮ್ಗೆ ಆರೋಗ್ಯ ಕೆಟ್ಟಾಗದೆ. ನಮ್ಗೆ ನೋಡೋರು ಯಾರು? ಇವ್ರು ಯಾಕೆ ಕಷ್ಟ ಕೊಡೋದು? ನಮ್ಮನ್ನ ರೈತರು ಎಲ್ಲ ಅಂತಾರಲ್ಲ. ಈಗ ನಾವು ರೈತರು ಅಂತ ನಾವ್ ಹೇಳ್ಕೊಳಕ್ ನಮ್ಗೆ ಹೆಮ್ಮೆ ಐತೆ. ಈಗ ನಾವು ಅವ ಅಪ್ಪನ ಡಿ ಕೆ ಶಿವಕುಮಾರ್ನ, ಆಮೇಲೆ ಅವ್ರ ಅಪ್ಪನ ಮಗ ಅದೇನೋ ಅವ್ರ ಅಪ್ಪನ ಹೆಸರು ಅಂತಾರಲ್ಲ, ಕೆಂಪಣ್ಣವ್ರ ಮಗನ ಅಲ್ಲ ಅಂತ ಅಂದ್ಬಿಟ್ರೆ ಅವ್ರಿಗೆ ಬೇಜಾರಾಗಲ್ವಾ? ಅವ್ರು ಒಪ್ಕೋತಾರ ಅದ್ರನ್ನ. ನಮ್ಮ ರೈತರಲ್ಲ ಅಂದಾಗ ನಮ್ಗೆ ಎಷ್ಟು ನಾಟ್ಕೋತದೆ. ಅವ್ರನ್ನ ನಾವು ನೀವು ಕೆಂಪಯ್ಯರ್ ಮಗನೇ ಅಲ್ಲ ಸರ್ ಡಿ ಕೆ ಸರ್ ಅಂತ ಹೇಳ್ಬಿಟ್ರೆ ಅವ್ರಿಗೆ ಅವ್ರು ಒಪ್ಕೋತಾರ?
ನಮ್ಮನ್ನ ಹೆಂಗ ರೈತರಲ್ಲ ಅಂದ್ರು. ಇವಾಗ ನಮ್ಮ ಮಗನೂ ರೈತ, ನನ್ನ ಗಂಡನೂ ರೈತ. ಈಗ ನನ್ನ ಮಗ SLCನೇ ಓದಿರೋದು. ಇದೇ ಅಜ್ಜಕ್ಕೆ ಹತ್ರನೇ ಅವರು ಮಾಡ್ತಾ ಇರೋದು. ಇವಾಗ ನನ್ನ ಮಗನ ಹೆಚ್ಚಾಗಿ ನಾವು ಓದಿಸ್ಲಿಲ್ಲ. ಇವಾಗ ಇದ್ದು ಬಿಟ್ರೆ ಇನ್ನು ಬೇರೆ ದಾರಿನೇ ಇಲ್ಲ. ನಮ್ಗೆ ಅಕೋಯರ್ ಬೇಕಾಗಿಲ್ಲ, ಇವಾಗ ಬಿಟ್ಕೊಡ್ಬೇಕು. ಅವನು DK ಶಿವಕುಮಾರ್ ರೈತರೇ ಅಲ್ಲ, ಇಲ್ಲೊಂದು 2-3 ಜನ ಇಲ್ಲ ಅಂತಾನಲ್ಲ. ಈಗ ಅವನ ಕೆಂಪೇಗೌಡ ಮಗನೇ ಅಲ್ಲ ಅನ್ಬಿಟ್ರೆ ಆ ಯಪ್ಪನ್ಗೆ ಎಷ್ಟು ನೋವಾಗ್ಬೋದು. ನಮ್ಗಿದು ನಮ್ಮ ತಾಯಿ ಇದ್ದಂಗಿದು, ನಮ್ಮ ಭೂಮಿ ನಮ್ಮ ತಾಯಿ. ಅಲ್ಲ, ಭೂಮಿ ತಾಯಿ ಮಕ್ಕಳನ್ನ ನೀವು ರೈತರೇ ಅಲ್ಲ ಅಂತ ಅಂದ್ಬಿಟ್ರೆ ಅದಕ್ಕೆ ಕೌಂಟ್ರ್ ಇವ್ರು ಕೊಡ್ತಾವ್ರು. ನನಗೂ ಅದಕ್ಕೂ ನಂಗೆ ಗೊತ್ತಿಲ್ಲ ನೋಡಿ. ಇವ್ರು ಹಿಂಗೆ ಕೇಳವ್ರೆ, ಇದಕ್ಕೆ ನೀವು ಉತ್ತರ ಕೊಡ್ತೀರಾ? ವೀಕ್ಷಕರೇ, ಬರಡು ಭೂಮಿ ಆಗಿದ್ರೆ ನಾನು ಈ ಎಳ್ನೀರು ಕುಡಿಯೋಕ್ಕಾಗ್ತಿತ್ತಾ? ನನ್ನಿಂದ ಏನು ನೋಡ್ತಾ ಇದ್ದೀರಾ, ಇದು ಶಿವಮೊಗ್ಗ ಅಲ್ಲ, ಚಿಕ್ಕಮಂಗ್ಳೂರಲ್ಲ, ಅಥವಾ ಇನ್ಯಾವುದೋ ಮಲೆನಾಡು ಪ್ರದೇಶ ಅಲ್ಲ. ಇದು ರಾಮನಗರ ತಾಲೂಕು ಅಲ್ಲಿರುವಂಥ ಬಿಡದಿ ಹೋಬಳಿಗೆ ಸೇರುವಂಥ, ಇವಾಗೇನು ಟೌನ್ಶಿಪ್ ಮಾಡಬೇಕು ಅಥವಾ ಇನ್ನೇನೋ ಅಭಿವೃದ್ಧಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೊರಟಿದೆಯಲ್ಲ, ಅದೇ ಜಾಗ. ಆ ಜಾಗದಲ್ಲಿ ನಿಂತ್ಕೊಂಡು ನಾನು ಎಲ್ಲ ಜನರನ್ನು ಮಾತನಾಡಿಸ್ದೆ. ಹಳ್ಳಿಗೆ ಹೋಗಿ ಎಲ್ಲ ರೈತರನ್ನು ಮಾತಾಡಿಸ್ದೆ. ರೈತರು ಬರೀ 5 ಜನ ಇಲ್ಲ, ಇಲ್ಲಿರೋರೆಲ್ಲರೂ ಕೂಡ ರೈತರೇ. ಭಾಳ ಅದ್ಭುತವಾಗಿ ನೀರಾವರಿ ಇದೆ, ಭಾಳ ಅದ್ಭುತವಾಗಿ ಇಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ಆಮೇಲೆ 100 ಅಡಿ ಕೊರೆದ್ರೆ ಸಾಕು ನೀರು ಬರ್ತಾ ಇದೆ ಬೋರ್ವೆಲಲ್ಲಿ. ಒಳ್ಳೆ ಕೆರೆ ನೀರಾವರಿ ವ್ಯವಸ್ಥೆ ಇದೆ, ಪ್ರತಿಯೊಂದು ಇದೆ ಸ್ವಾಮಿ. ಇದೇನು ಬರಡು ಭೂಮಿ ಅಲ್ಲ. ಹಂಗಿದ ಮೇಲೆ ರೈತರು ನೆಮ್ಮದಿಯಾಗಿದ್ದೀವಿ, ನಮ್ಮ ಜಮೀನನ್ನು ನಾವು ಬಿಟ್ಕೊಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ರಾಜ್ಯ ಸರ್ಕಾರಕ್ಕೆ ನಾನು ಒಂದೇ ಮಾತಲ್ಲಿ ಹೇಳ್ತಾ ಇರೋದು, ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ. ಯಾಕೆ ಅಂತಂದರೆ ನೀವು ಬಿಟ್ಟರೆ ಅಧಿಕಾರ, ಇಲ್ಲ ಅಂತಂದರೆ ನೀವೇ ಕೇಳ್ಕೋಬೇಕು ನಿಮ್ಮ ಸಮಾಚಾರ. ಇದಂತೂ ಸತ್ಯ. ಸೊ ರಿಪಬ್ಲಿಕ್ ಕನ್ನಡ ಏನು ಗ್ರೌಂಡ್ ರಿಯಾಲಿಟಿ ತೋರಿಸ್ಬೇಕಿತ್ತು, ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ತೋರಿಸಿದೆ, ಜನರನ್ನು ಮಾತಾಡಿಸಿದೆ, ಜನರ ಪ್ರಾಬ್ಲಮನ್ನು ಕೇಳಿದೆ. ಇದೇ ರೀತಿಯಾಗಿ ಬೇರೆ ಹಳ್ಳಿ ಗಲ್ಲಿಗಳಲ್ಲೂ ಕೂಡ ಹೋಗಿ ರೈತರ ಪರವಾಗಿ, ಬಡವರ ಪರವಾಗಿ, ಎಲ್ಲರ ಪರವಾಗಿ ರೈತರ ಧ್ವನಿಯಾಗಿ, ಜನರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳ್ಕೊಂಡು ಬಂದೇ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.